ಬಹಳಷ್ಟು ಬೆಳಗುಂದಿಗೆ ಕಾಲನ್ನು ಮಾಡಿದ್ದಾರೆ. ಇದೀಗ ಮ್ಯೂಸಿಕ್ ಮಲ್ಲರಿ ಅವರು ಮಾತನಾಡಿದ್ದಾರೆ, ಯೋಗಕ್ಷೇಮ ವಿಚಾರಿಸಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಜೋಡಿ ನಂಬರ್ 1 ರಿಯಾಲಿಟಿ ಶೋ ಸಹ ಮುಗಿತು. ಈ ಒಂದು ಜೋಡಿ ನಂಬರ್ 1 ರಿಯಾಲಿಟಿ ಶೋ ನಲ್ಲಿ ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ತುಂಬಾ ಚೆನ್ನಾಗಿ ಮಿಂಚಿದ್ರು. ಸೊ ಅದೇ ರೀತಿ ಬಾಳು ಬೆಳಗುಂದಿ ಮತ್ತೆ ಮ್ಯೂಸಿಕ್ ಮಲ್ಲರಿ ಇಬ್ಬರೂ ಸಹ ಒಟ್ಟಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ಇಲ್ಲಿ ತನಕ ತುಂಬಾನೇ ನೀಡಿದ್ದಾರೆ ಮತ್ತು ಒಟ್ಟಿಗೆ ಆರ್ಕೆಸ್ಟ್ರಾದಲ್ಲೆಲ್ಲ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಜೊತೆಗೆ ಈಗ ಒಂದು ಅಸಲಿ ವಿಚಾರ ಏನು, ಸಾಕಷ್ಟು ಜನರಿಗೆ ಕುತೂಹಲ ಏನು ಅಂದ್ರೆ ಬಿಗ್ ಬಾಸ್ಗೆ ಹೋಗ್ತಾರ ಬಾಳು ಬೆಳಗುಂದಿ ಅಥವಾ ಬಿಗ್ ಬಾಸ್ಗೆ ಹೋಗ್ತಾರ ಮ್ಯೂಸಿಕ್ ಮಲ್ಲರಿ, ಉತ್ತರ ಕರ್ನಾಟಕದ ಸಿಂಗರ್ಸ್ ಹೋಗ್ಬೇಕು ಎಂಬುದು ಜನರ ಆಸೆ. ಜೊತೆಗೆ ಲಾಸ್ಟ್ ಸೀಸನ್ ನಲ್ಲಿ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾಗಿಯಾಗಿದ್ರು. ಸೊ ಒಂದು ಕುತೂಹಲ ಇದೆ. ಯೋಗಕ್ಷೇಮ ವಿಚಾರಿಸುವ ಮೂಲಕ ಬಿಗ್ ಬಾಸ್ ವಿಚಾರ ಮತ್ತೆ ಸಾಕಷ್ಟು ರೀತಿಯಲ್ಲಿ ಮನೆಯ ವಿಚಾರ, ಮಗುವಿನ ವಿಚಾರವನ್ನು ಕೂಡ ಮಾತನಾಡಿ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಮತ್ತೆ ಹಲವು ಹೊಸದಾಗಿ ಏನು ಆರ್ಕೆಸ್ಟ್ರಾವನ್ನ ಮಾಡ್ತಿದ್ರೆ ಇದರಲ್ಲಿ ಬಾಳು ಬೆಳಗುಂದಿ ಮತ್ತೆ ಮ್ಯೂಸಿಕ್ ಮಲ್ಲರಿ ಒಟ್ಟಿಗೆ ಮತ್ತೊಮ್ಮೆ ಪರ್ಫಾರ್ಮೆನ್ಸ್ ಅನ್ನ ನೀಡಲಿದ್ದಾರೆ. ಅದನ್ನು ಕೂಡ ನೋಡಿ ಜನರು ಎಂಜಾಯ್ ಮಾಡಬಹುದು. ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆ, ಹಲವಾರು ಊರುಗಳಿಗೆ ಹೋಗಿ ಬಾಳು ಅವರು ಮತ್ತೆ ಮಾಲಾಶ್ರೀ ಅವರು ಮತ್ತೆ ಮಾಲಾಶ್ರೀ ಅವರಿಗೆ ಆಡ್ತಾ ಇಲ್ಲ, ಮ್ಯೂಸಿಕ್ ಮಲ್ಲರಿ ಅವರು ಆರ್ಕೆಸ್ಟ್ರಾವನ್ನ ನಡೆಸ್ಕೊಡ್ತಾರೆ. ಮ್ಯೂಸಿಕ್ ಮಲ್ಲರಿ ಅವರ ಒಂದು ಟೀಮ್ ಇದೆಯಲ್ಲ, ತುಂಬಾನೇ ಪರ್ಫಾರ್ಮೆನ್ಸ್ ಗಳನ್ನು ನೀಡ್ತಾರೆ. ಮತ್ತೆ ಏನು ಕರ್ನಾಟಕ ಬಾರ್ಡರ್, ಮಹಾರಾಷ್ಟ್ರ ಬಾರ್ಡರ್ಸ್ ಈ ರೀತಿಯಲ್ಲ ಅಲ್ಲೂ ಕೂಡ ಹೋಗಿ ಪರ್ಫಾರ್ಮೆನ್ಸ್ ನೀಡಿ ಜನರಿಗೆ ತುಂಬಾನೇ ಖುಷಿ ಪಡಿಸ್ತಾರೆ. ಸೊ ಎಲ್ರಿಗೂ ಕೂಡ ಅಷ್ಟೇನೆ ಬಾಳು ಬೆಳಗುಂದಿ ಅವರು ಮತ್ತೆ ಮ್ಯೂಸಿಕ್ ಮಲ್ಲರಿ ಅವರು ಅಂದ್ರೆ ಇಷ್ಟ ಹೆಚ್ಚಾಗಿ ಮ್ಯೂಸಿಕ್ ಮಲ್ಲರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್. ಅವರು ಪ್ರತಿ ದಿವಸ ಒಂದಲ್ಲ ಒಂದು ಈವೆಂಟ್ ಕಾರ್ಯಕ್ರಮಗಳಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಮ್ಯೂಸಿಕ್ ಮಲ್ಲರಿ ಅವರು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ತುಂಬಾನೇ ಜನ ಆಸೆ ಪಡ್ತಿದ್ದಾರೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಸೀಸನ್ಗೆ ಯಾವ ಒಂದು ಸಿಂಗರ್ ಹೋದ್ರೆ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಮಲ್ಲರಿನ ಅಥವಾ ಬಾಳು ಬೆಳಗುಂದಿನ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮಹಾರಾಷ್ಟ್ರವರೆಗೂ ಕೂಡ ಬಹಳಷ್ಟು ಖುಷಿ ಇದೆ, ಇಬ್ಬರಲ್ಲಿ ಯಾರು ಹೋದ್ರು ಕೂಡ ಲಾಸ್ಟ್ ಸತಿನೇ ಬಾಳು ಬೆಳಗುಂದಿಗೆ ಆಫರ್ ಬಂದಿತ್ತಂತೆ. ಬಟ್ ಸಿನಿಮಾ ಕೆಲಸಗಳು, ಆಲ್ಬಮ್ ಸಾಂಗ್ ಕೆಲಸಗಳು ಎಲ್ಲವನ್ನೂ ಕೂಡ ಮಾಡ್ತಿದ್ದಂತ ಕಾರಣ ಅದನ್ನ ರಿಜೆಕ್ಟ್ ಅಂದ್ರೆ ಬೇಡ ಅಂತಾರೆ. ಮುಂದಿನ ಸತಿ ಏನಾದ್ರು ಬರ್ತೀನಿ ಅಂತ ಅಂತಾರೆ. ಸೊ ನೋಡೋಣ ಈ ಸತಿ ಏನಾದ್ರು ಆಫರ್ ಸಿಕ್ಕಿದ್ಯಾ, ಯಾರಿಗೆ ಒಂದು ಒಲಿದು ಬರುತ್ತೆ ಅದೃಷ್ಟ. ಜನರಿಗೂ ಕೂಡ ಬಹಳಷ್ಟು ಕುತೂಹಲ ಮತ್ತೆ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 13 ನೋಡೋಕೆ. ಗ್ರ್ಯಾಂಡ್ ಓಪನಿಂಗ್ ಯಾವಾಗ ಆಗ್ಬೋದು ಇನ್ನೂ ಕೂಡ ರಿವೀಲ್ ಆಗಿಲ್ಲ, ಪ್ರೋಮೋ ಕೂಡ ಬಂದಿಲ್ಲ. ಅತಿ ಶೀಘ್ರದಲ್ಲಿ ಈಗಾಗಲೇ ಆಡಿಷನ್ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು, ಸಾಮಾನ್ಯ ಜನರಿಗೆ ಅವಕಾಶವನ್ನ ಈ ಸತಿ ಕೊಡ್ತಾ ಇದ್ದಾರೆ, ಯಾವ ರೀತಿ ಇರುತ್ತೆ ಜನರಿಗಂತೂ ತುಂಬಾ ಅಂದ್ರೆ ತುಂಬಾನೇ ನಿರೀಕ್ಷೆ ಅಂತೂ ಜಾಸ್ತಿ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಯಾರಿಗೆ? ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಸಿಂಗರ್ಸ್ ಇವರೇ. ಸೊ ಹೀಗಾಗಿ ಯಾರು ಬಂದ್ರು ಕೂಡ ಖುಷಿನೇ. ಅದರಲ್ಲೂ ಲಾಸ್ಟ್ ಸೀಸನ್ ಮಾಳು ನಿಪ್ನಾಳ್ ಅವರು ಬಂದು ತುಂಬಾ ಚೆನ್ನಾಗಿ ಆಟ ಆಡೋದು, ಜನರಿಗೆ ತುಂಬಾನೇ ಮನೋರಂಜನೆಯನ್ನ ಕೊಟ್ಟರು. ಸೊ ಅದೇ ರೀತಿಯ ಒಂದು ಸ್ಪರ್ಧಿಗಳು ಇವೆಲ್ಲರೂ ಕೂಡ, ಇವ್ರಿಗೂ ಕೂಡ ಬಹಳಷ್ಟು ಆಸಕ್ತಿಯೂ ಸಹ ಇರುತ್ತೆ, ಜೊತೆಗೆ ಬಹಳಷ್ಟು ಉತ್ಸಾಹದವರು, ಮತ್ತೆ ಇವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇದೆ. ಸೊ ಇವರೇನಾದ್ರು ಬಿಗ್ ಬಾಸ್ಗೆ ಬಂದ್ರೆ ಉತ್ತರ ಕನ್ನಡ ಭಾಗದಲ್ಲೂ ಸಹ ಬಿಗ್ ಬಾಸ್ ನ ನೋಡುಗರ ಸಂಖ್ಯೆ ಮತ್ತು ಇವರ ಫ್ಯಾನ್ಸ್ ಗಳು ನೋಡುಗರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಇವರ ಆರ್ಕೆಸ್ಟ್ರಾಕ್ಕಾಗಿ ಕಾಯುತ್ತಾ ಕುಳಿಯುತ್ತಾರೆ. ಅಷ್ಟೊಂದು ಫ್ಯಾನ್ಸ್ ಗಳಿದ್ದಾರೆ, ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಇವರ ಅಭಿಮಾನಿಗಳಾಗಿರ್ತಾರೆ. ಯಾವ ರೀತಿ ಅಂದ್ರೆ ಹಾಲಿನ ಅಭಿಷೇಕ ಮಾಡ್ತಾರೆ, ಹೂವಿನ ಹಾರವನ್ನ ಹಾಕ್ತಾರೆ, ದುಡ್ಡಿನ ಹಾರವನ್ನ ಹಾಕ್ತಾರೆ. ನಿಜವಾಗ್ಲೂ ಕೂಡ ಇಂಥ ಒಂದು ಫ್ಯಾನ್ಸ್ ಗಳು ನೋಡಿ. ಉತ್ತರ ಕನ್ನಡ ಭಾಗದಲ್ಲಿ ಜಾನಪದ ಕಲಾವಿದರು ಅಂದ್ರೆ ಸಕ್ಕದಾಗಿ ಅವರದ್ದೇ ಆದಂತ ಶೈಲಿಯಲ್ಲಿ ಹಾಡುಗಳನ್ನ ಆಡ್ತಾರೆ, ಜನರಿಗೆ ರಂಜಿಸ್ತಾರೆ, ತುಂಬಾನೇ ಖುಷಿ ಪಡಿಸ್ತಾರೆ. ಅದಕ್ಕಾಗಿಯೇ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬಾಳು ಬೆಳಗುಂದಿ ಮತ್ತೆ ಮ್ಯೂಸಿಕ್